ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಅದೇ ರೀತಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಬರಿಬೇಡಿ. ಈ ವಿಡಿಯೋದಲ್ಲಿ ನಾನು ಯಾವ ರೀತಿ ತರಕಾರಿನೆಲ್ಲ ಜೋಡಿಸ್ಕೊಳ್ತೀನಿ, ಹಾಗೆ ಒಳ್ಳೆ ರೆಸಿಪೀಸ್ ಕೂಡ ಇದ್ದಾವೆ. ಆದ್ದರಿಂದ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಬನ್ನಿ ಈಗ ವಿಡಿಯೋ ನೋಡ್ಕೊಂಬರೋಣ. ಇದು ಶನಿವಾರ ಸಂಜೆ ಹಸ್ಬೆಂಡು ಊರಿಗೆ ಹೋಗಿದ್ರು. ಊರಿಂದ ಇದನ್ನೆಲ್ಲ ಕಳಿಸಿದ್ದಾರೆ. ಇದನ್ನೆಲ್ಲ ಈಗ ಜೋಡಿಸಿಟ್ಕೋಬೇಕು. ಮೇಯ್ನಾಗಿ ಹಾಲು ಕಳಿಸಿದ್ದಾರೆ. ಊರಿಗೆ ಹೋದರೆ ಕಂಪಲ್ಸರಿ ಒಂದು 3 ಲೀಟ್ರಷ್ಟು ಹಾಲು ಕಳಿಸ್ತಾರೆ. ನಾನೀಗ ಹಾಲನ್ನೆಲ್ಲ ಪಾತ್ರೆಗೆ ಸುರ್ಕೊಳ್ತಿದ್ದೀನಿ. 2 ಲೀಟ್ರಷ್ಟು ಹಸುವಿನ ಹಾಲು ಕಳಿಸಿದ್ದಾರೆ. ಅದೇ ರೀತಿ 1 ಲೀಟ್ರಷ್ಟು ಎಮ್ಮೆ ಹಾಲು ಕಳಿಸಿದ್ದಾರೆ. ಎಮ್ಮೆ ಹಾಲು ಬಂದು ನನಗೋಸ್ಕರನೇ ಕಳಿಸ್ತಾರತ್ತೆ. ನನಗೆ ತುಂಬಾ ಇಷ್ಟ ಎಮ್ಮೆ ಹಾಲು ಅಂದರೆ. ನಾನೀಗ ಅದನ್ನೆಲ್ಲ ಹಾಕ್ಬಿಟ್ಟು ಒಲೆ ಮೇಲೆ ಇಟ್ಬಿಟ್ಟು ನೀಟಾಗಿ ಹಾಲು ಕಾಯಿಸ್ಕೊಳ್ತೀನಿ. ಸಣ್ಣ ಉರಿಯಲ್ಲೇ ಹಾಲು ಕಾಯಿಸ್ತೀನಿ. ಆದ್ದರಿಂದ ಮೊಸರು ಮಾಡೋಕ್ಕೆ ತುಂಬಾ ಯೂಸ್ ಆಗುತ್ತೆ. ಅದೇ ರೀತಿ ತಂದಿರೋ ತರಕಾರಿಗಳನ್ನೆಲ್ಲ ಜೋಡಿಸಿಟ್ಕೊಳ್ತಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಬಜ್ಜಿ ಮೆಣಸಿನ್ಕಾಯಿ, ಅದೇ ರೀತಿ ನಮ್ಮದೇ ಗಿಡದ್ದು ಎರಳಿಕಾಯಿ. ಇದರಲ್ಲಂತೂ ಜ್ಯೂಸ್ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಗಂಜಿ ಮಾಡಲಿಕ್ಕೆ ರಾಗಿ ಹಿಟ್ಟು ಕಳಿಸಿದ್ದಾರೆ. ಮತ್ತು ಅಕ್ಕಿ ಹಿಟ್ಟು, ಸ್ವಲ್ಪ ದೋಸೆ ಹಿಟ್ಟು. ಮೇಯ್ನ್ ಇವತ್ತು ಅವರೆಕಾಳು ಕಳಿಸಿದ್ದಾರೆ. ಇದರಲ್ಲಿ ತೆಗೆದು ಬೇಳೆ ಸಾಂಬಾರು ಮಾಡಬೇಕು. ಇದೇ ಫಸ್ಟ್ ಟೈಮ್ ಈ ವರ್ಷದಲ್ಲಿ. ಅದೇ ರೀತಿ ಹೊಲದ ಸೊಪ್ಪು ಕೂಡ ಕಳಿಸಿದ್ದಾರೆ. ನೋಡಿ ಎಷ್ಟು ಎಳೆ ಸೊಪ್ಪು ಅಂತ. ಎಲ್ಲ ಮಿಕ್ಸ್ ಸೊಪ್ಪಿದು. ಇದನ್ನೆಲ್ಲ ಬಿಡಿಸ್ಬಿಟ್ಟು ಇಟ್ಕೋಬೇಕು. ಇಲ್ಲಿ ನೋಡಿ ಮಕ್ಕಳು ಏನು ತರಲೆಗಳು ಮಾಡ್ತಿದ್ದಾರೆ ಅಂತ. ಮೈದಾ ಬಂದು ಕಿನ್ನರ್ ಜಾಯ್ ಕೊಟ್ಟಿದ್ದಂತೆ. ಅದರಲ್ಲಿ ಆ ಚಾಕ್ಲೇಟ್ ಎಲ್ಲ ತಿಂದ್ಬಿಟ್ಟಿದ್ದಾರೆ. ಈ ಟಾಯ್ಗೋಸ್ಕರ ಈ ರೀತಿ ಜಗಳ ಆಡ್ತಿದ್ದಾರೆ. ಪಾವನಿಗೆ ಚೆನ್ನಾಗಿರೋ ಟಾಯ್ ಬಂದಿದೆ, ಆದಿತಿಗೆ ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಪಾವನಿ ಕಿತ್ಕೊಂಡ್ಬಿಟ್ಟಿದ್ದಾಳೆ. ಪಾವನಿ ಏನು ಆಟ ಆಡಲ್ಲ, ಆದರೆ ಈ ಥರ ಜೋಡಿಸೋದು ಅವಳಿಗೆ ಇಷ್ಟ. ಆದರೆ ಅವಳು ಜೋಡಿಸೋವರೆಗೂ ಬಿಡ್ತಿಲ್ಲ. ಆದಿತಿ ಕಿತ್ಕೊಂಡ್ಬಿಟ್ಟಿದ್ದಾಳೆ. ಅಷ್ಟರೊಳಗಡೆ ಈ ರೀತಿ ಜಗಳ ಆಡ್ತಿದ್ದಾರೆ. ನಮ್ಮ ಮನೆಯಲ್ಲಂತೂ ಮಕ್ಕಳು ಚೆನ್ನಾಗಿ ಜಗಳ ಆಡ್ತಾರೆ. ಎಲ್ಲರ ಮಕ್ಕಳು ಇದೇ ರೀತಿ ಜಗಳ ಆಡ್ತಿರ್ತಾರೆ ಅಂದ್ಕೊತೀನಿ. ನೋಡಿ ಇದು ಅದಿತಿ ಟಾಯಿ. ಈ ಟಾಯ್ ಬೇಡವಂತವಳಿಗೆ, ಅದು ಬೇಕಂತೆ. ಆದ್ದರಿಂದ ಅದು ಕಿತ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಎರಡನ್ನೂ ಅವಳೇ ಯೂಸ್ ಮಾಡ್ತಾಳೆ. ನೋಡಿ ಹಾಲನ್ನ ಈ ರೀತಿ ಚೆನ್ನಾಗಿ ಅಲ್ಲೇ ನಿಂತ್ಕೊಂಡು ಉಕ್ಕು ಹೋಗಿಸಿ ಒಂದು 2-3 ಸರ್ತಿ ಚೆನ್ನಾಗಿ ಕಾಯಿಸ್ಕೋಬೇಕು. ಅಂದರೆ ಚೆಲ್ಲಬಾರ್ದು. ಅಲ್ಲೇ ಇದ್ಕೊಂಡು ಸಣ್ಣ ಉರಿಯಲ್ಲೇ ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕು. ತಂದಿರೋ ಸೊಪ್ಪುಗಳನ್ನೆಲ್ಲ ಬಿಡಿಸ್ಬಿಟ್ಟು ಇಟ್ಕೊಳ್ತಿದ್ದೀನಿ. ಈ ರೀತಿ ಸೊಪ್ಪುಗಳನ್ನೆಲ್ಲ ಬಿಡಿಸಿ ಒಂದು ಬಾಕ್ಸ್ ಹಾಕಿ ಮೇಲ್ಗಡೆ ಕೆಳಗಡೆ ಕವರ್ನ ಹಾಕ್ತೀನಿ. ಅಂದರೆ ಟಿಶ್ಯೂ ಪೇಪರ್ ಆಗಲಿ ನ್ಯೂಸ್ ಪೇಪರಲ್ಲಿ ಹಾಕಿ ಇಟ್ಬಿಡ್ತೀನಿ. ಅದೇ ರೀತಿ ಕೈ ಕಾಲು ಮುಖ ತೊಳ್ಕೊಂಡು ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು, ಇವತ್ತು ಶ್ರಾವಣ ಶನಿವಾರ ಅಂದರೆ ಲಾಸ್ಟ್ ವಾರ ಇದು. ಆದ್ದರಿಂದ ಪೂಜೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡಿದ್ದೆ. ಬೆಳಗ್ಗೆಯಿಂದ ಪೂಜೆದೇ ಆಗಿತ್ತು. ನಾನಿವತ್ತು ನೈಟ್ ಊಟಕ್ಕೆ ಎಮ್ಮೆ ಹಾಲು ಜೊತೆ ಬಿಸಿ ಅನ್ನ ತಿಂತಿದ್ದೀನಿ. ನೀವು ಯಾರಾದರೂ ಈ ರೀತಿ ತಿಂತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬಾ ಇಷ್ಟ. ಬಿಸಿ ಅನ್ನಕ್ಕೆ ಈ ಥರ ಗಟ್ಟಿ ಹಾಲು ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತೀನಿ. ರುಚಿಗೆ ಉಪ್ಪು. ನಮ್ಮ ಡ್ಯಾಡಿ ಅಂತೂ ಹಾಲು ಮತ್ತು ಬೆಲ್ಲ ಅನ್ನ ತಿಂತಾರೆ. ಅವ್ರಿಗಂತೂ ಅದು ತುಂಬಾ ಇಷ್ಟ. ಆದರೆ ನಾವು ಈ ರೀತಿ ತಿಂತೀವಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಅನ್ನ ನುಣ್ಣಗೆ ಮಾಡ್ಕೋಬೇಕು, ಇನ್ನೂ ಚೆನ್ನಾಗಿರುತ್ತೆ. ಇವತ್ತು ನನ್ನ ಡಿನ್ನರ್ ಇದೆ. ಆಮೇಲೆ ಸ್ವಲ್ಪ ಹಾಲು ತಣ್ಣಗಾಯಿತು. ಈಗ ಎಪ್ಪ ಹಾಕ್ತಿದ್ದೀನಿ. ಹಾಲು ಎಷ್ಟು ತಣ್ಣಗಾಗಿರಬೇಕು ಅಂದರೆ ಕೈ ಮೇಲೆ ಹಾಕ್ಕೊಂಡ್ರೆ ಬಿಸಿ ಇರಬೇಕು. ಅಂದರೆ ಉಗುರು ಬೆಚ್ಚಗೆ ಅಂತಾರಲ್ಲ ಅಷ್ಟೇ ಇರಬೇಕು. ಆ ಟೈಮಲ್ಲಿ ಇದಕ್ಕೆ ಒಂದು 2-3 ಡ್ರಾಪ್ ಅಷ್ಟೇ ಎಪ್ಪಿನ ಮಜ್ಜಿಗೆ ಹಾಕಬೇಕು. ಜಾಸ್ತಿ ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ. ಆದ್ದರಿಂದ ಸ್ವಲ್ಪನೇ ಹಾಕಬೇಕು. ನೋಡಿ ನಾನು ತೋರಿಸ್ತೀನಿ. ಇಷ್ಟೇ ಎಪ್ಪ ಹಾಕೋದು ನಾನು. ಇದು ಹಾಲು ಚೆನ್ನಾಗಿ ಬಿಸಿ ನೋಡಿಕೊಂಡು ಈ ರೀತಿ ಎಪ್ಪ ಹಾಕಿದ್ರೆ ಚೆನ್ನಾಗಿ ಎತ್ಕೊಳ್ಳುತ್ತೆ. ನಿಮಗೆ ನಾನು ಬೆಳಗ್ಗೆ ತೋರಿಸ್ತೀನಿ ಯಾವ ರೀತಿ ಎತ್ಕೊಂಡಿದೆ ಅಂತ. ಅದೇ ರೀತಿ ಕಾಳನ್ನು ಕೂಡ ನೆನೆಸ್ಬಿಟ್ಟಿಟ್ಟಿದ್ದೀನಿ. ಬೆಳಗ್ಗೆ ಅದನ್ನೆಲ್ಲ ಇತ್ತಕ್ಕೋಬೇಕು. ಈಗ ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಶನಿವಾರ ಈ ರೀತಿ ಎಲ್ಲ ಕ್ಲೀನ್ ಮಾಡಿ ಮಲಗಿಬಿಡ್ತಾ ಇದ್ದೀನಿ. ಬೆಳಗ್ಗೆ ಭಾನುವಾರ ಸ್ವಲ್ಪ ಲೇಟಾಗಿ ಎದ್ದೇಳ್ಬೋದು ಅಂತ ಈ ರೀತಿ ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಡುಗೆ ಮನೆ. ಹಾಗೆ ಇಲ್ಲಿ ನಾನು ಪುದೀನ ಸೊಪ್ಪು ತೊಗೊಬಂದಿದ್ರು. ಅದನ್ನೆಲ್ಲ ಬಿಡಿಸ್ಬಿಟ್ಟು ಆ ರಂಬೆಗಳನ್ನೆಲ್ಲ ಈ ರೀತಿ ಇಟ್ಟಿದ್ದೀನಿ. ಅದೆಲ್ಲ ಬೇರು ಬರುತ್ತೆ. ಅದನ್ನು ಉಣಿದ್ರೆ ಚೆನ್ನಾಗಿ ಚಿಗುರು ಬರುತ್ತೆ. ಹೋದ್ಸಲ ಹಂಗೆ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು ಸೊಪ್ಪು. ಆದ್ದರಿಂದ ಈ ಸಲನೂ ಅದೇ ರೀತಿ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಕಾಳು ನೆನೆಸಿಟ್ಟಿದ್ದೀನಿ. ಹಾಲಿಗೆಲ್ಲ ಎಪ್ಪಾಕಿ ರೆಡಿ ಮಾಡಿಟ್ಟಿದ್ದೀನಿ. ಅದೇ ರೀತಿ ಮನೆಯೆಲ್ಲ ಕ್ಲೀನ್ ಆಯಿತು. ಈಗ ಹೋಗಿ ಮಲಗಿ ಬೆಳಗ್ಗೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಎಪ್ಪಾಗಿದೆ ಅಂತ. ನೋಡಿ ನೈಟೆಲ್ಲ ಈ ರೀತಿ ಸ್ಟವ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಡ್ತೀನಿ. ಈಗ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಭಾನುವಾರ ಬೆಳಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದೇ ಸರ್ತಿ ಬಂದಿದ್ದೀನಿ. ಬಿಸಿ ಕಾಫಿ ಜೊತೆ ನಿಮಗೆ ಹಾಲು ಯಾವ ರೀತಿ ಎತ್ಕೊಂಡಿದೆ ಅಂತ ತೋರಿಸ್ತೀನಿ. ಇಲ್ಲಿ ಕಾಳು ನೆನೆಸಿಟ್ಟಿದ್ನಲ್ಲ ಅದನ್ನು ಇಲ್ಲಿ ತೋರಿಸ್ತೀನಿ. ನೈಟ್ ಈ ಥರ ನೆನೆಸ್ಬಿಟ್ರೆ ನಾವು ಇತ್ತುಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ. ನಾವೇನಾದರೂ 1 ಅವರ್ 2 ಅವರ್ ನೆನೆಸಿದ್ರೆ ಸ್ವಲ್ಪ ಕಷ್ಟ ಅನಿಸ್ತಾ ಇರುತ್ತೆ. ಆದರೆ ನಾನು ಇದನ್ನೆಲ್ಲ ಇತ್ಕೋಷ್ಟೊತ್ತಿಗೆ ಆಲ್ಮೋಸ್ಟ್ ಸಂಜೆನೇ ಆಗೋಗಿತ್ತು. ನೋಡಿ ಇಲ್ಲಿ
ಹೆಪ್ಪಾಕಿರೋಂಥ ಮೊಸರನ್ನ ತೋರಿಸ್ತೀನಿ. ನಾನು ಅಷ್ಟೇ ಹೆಪ್ಪಾಕಿರೋದು, ಎಷ್ಟು ನೀಟಾಗಿ ಹೆಪ್ಪಾಗಿದೆ ಅಂತ ತೋರಿಸ್ತೀನಿ. ನೋಡಿ, ಕದಲಿಸಿದ್ರೆ ಕದಲೋದಿಲ್ಲ, ಆ ರೀತಿ ಮೊಸರಾಗಿರುತ್ತೆ. ಎಮ್ಮೆ ಹಾಲಾದ ಕಾರಣ ನೀಟಾಗಿ ಮೊಸರಾಗುತ್ತೆ. ಸ್ವಲ್ಪ ಇದು ಹಸಿನ ಅಲ್ವಾ, ಆದ್ದರಿಂದ ಸ್ವಲ್ಪ ನೀರಿರುತ್ತೆ. ಎಮ್ಮೆ ಹಾಲಂತೂ ಸ್ವಲ್ಪನೂ ಕದಲೋದೇ ಇಲ್ಲ, ಕೇಕ್ ಥರ ಕಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಎರಡೂ ಕೂಡ ಚೆನ್ನಾಗಿ ಎತ್ಕೊಂಡಿದೆ. ನೋಡಿಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ. ಅದನ್ನು ಆಮೇಲೆ ಎಲ್ಲ ತೆಗೆದಿಟ್ಕೊಳ್ತೀನಿ. ಈಗ ನಾನಿಲ್ಲಿ ಮನೆಯಲ್ಲಿ ಹಬ್ಬಕ್ಕೆ ಅಂತ ಹೂರ್ಣ ಮಾಡಿದ್ವಲ್ಲ, ಅಂದರೆ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ಅದನ್ನು ಸ್ವಲ್ಪ ಹಂಗೆ ಎತ್ತಿಟ್ಟಿದ್ದೆ. ಇವತ್ತು ಒಬ್ಬಟ್ಟು ಮಾಡ್ಕೊಳ್ಳೋಣ ಅಂತ ಹಬ್ಬಕ್ಕೋಸ್ಕರ ನಾನು ಕರ್ಗಡ್ಬು ಮಾಡಿದ್ದೆ. ಇವಾಗ ಒಬ್ಬಟ್ಟು ಮಾಡ್ತಿದ್ದೀನಿ. ನಾನು ಯಾವ ರೀತಿ ಒಬ್ಬಟ್ಟು ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಮೈದಾ ಹಿಟ್ಟಿಗೆ ಒಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ಕಲಿಸ್ಬಿಟ್ಟು ಇಡ್ತೀನಿ. ಇದನ್ನು 1 ಅವರು ನೆನೆಯೋಕ್ಕೆ ಇಡ್ತೀನಿ. ಈಗ ಹೋಗಿ ಕಾಫಿ ಕುಡ್ಕೊಂಡು ಬಂದೆ. ಇದು ನೆನೆಯೋದ್ರೊಳಗಡೆ ನಾನಿಲ್ಲಿ ಮೊಸರೆಲ್ಲ ಇದೆಯಲ್ಲ ಅದನ್ನೆಲ್ಲ ತೆಗೆದಿಟ್ಕೊಳ್ತೀನಿ. ನಾನು ಈ ರೀತಿ ಕೆನೆನ ತೆಗೆದುಬಿಟ್ಟು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಳ್ತೀನಿ. ಒಂದು ಬಾಕ್ಸ್ ತುಂಬಿದ್ದಾದಮೇಲೆ ಅದನ್ನು ಬೆಣ್ಣೆ ಮಾಡ್ಕೊಳ್ತೀನಿ. ಈ ಟೈಮ್ಗೆ ಕರೆಕ್ಟಾಗಿ ಬಾಕ್ಸ್ ತುಂಬಿತು, ಆದ್ದರಿಂದ ಇವತ್ತು ಬೆಣ್ಣೆನೂ ಕೂಡ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂತ. ಹಾಲು ಸಣ್ಣ ಉರಿ ಇಟ್ಕೊಂಡು ಕಾಯಿಸಿದ್ರೆ ಈ ರೀತಿ ಗಟ್ಟಿ ಮೊಸರು ಮಾಡ್ಕೋಬೋದು. ಅದೇ ರೀತಿ ಕೆನೆನೂ ಕೂಡ ತುಂಬ ಚೆನ್ನಾಗಿ ಕಟ್ಟುತ್ತೆ. ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ. ನಾನಿವತ್ತು ಇದರಲ್ಲಿ ಒಂದು ರೆಸಿಪಿ ಕೂಡ ಮಾಡಿ ತೋರಿಸ್ತೀನಿ. ಆದ್ದರಿಂದ ಇದಕ್ಕೆ ನೀರೇನು ಮಿಕ್ಸ್ ಮಾಡ್ತಿಲ್ಲ ನಾನು. ಅದೇ ರೀತಿ ಹಸುವಿನ ಹಾಲಲ್ಲೂ ಕೂಡ ಕೆನೆ ತೆಗಿಬೇಕು, ಅಂದರೆ ಬಾಕ್ಸ್ ತುಂಬೋಗಿದೆ. ಆದ್ದರಿಂದ ಇದನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಹಾಕ್ತೀನಿ. ಅಂದರೆ ಕೆನೆ ಇನ್ನೂ ತಣ್ಣಗಾಗಿಲ್ಲ, ತುಂಬ ಐಸ್ ಥರ ಇದೆ, ಫ್ರೀಝರಲ್ಲಿ ಇಟ್ಟಿದ್ದೀನಲ್ಲ. ಆದ್ದರಿಂದ ಇವಾಗೇ ಏನು ಮಾಡಲ್ಲ ನಾನು, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಾಡೋಣ ಅಂತ. ಆದ್ದರಿಂದ ಇದನ್ನು ಸೈಡ್ಗೆ ಇಡ್ತೀನಿ, ಸ್ವಲ್ಪ ಹೊತ್ತು ಕರಗಲಿ ಅದೆಲ್ಲ. ನೋಡಿ, ಇಲ್ಲಿ ಹಸುವಿನ ಹಾಲು ಕೂಡ ಇಷ್ಟು ಗಟ್ಟಿಯಾಗಿ ಬಂದಿದೆ. ಸ್ವಲ್ಪ ತೆಳುವಾಗೇ ಬರುತ್ತೆ ಹಸುವಿನ ಹಾಲು. ನಾನೇನು ನೀರೇನು ಎಕ್ಸ್ಟ್ರಾ ಹಾಕಿಲ್ಲ ಇದಕ್ಕೆ, ಆದರೂ ನೋಡಿ ಇಷ್ಟು ಬರುತ್ತೆ. ಇದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಈ ಮೊಸರನ್ನ ನಾವು ಒಂದು 3 ರಿಂದ 4 ದಿನ ತಿಂತೀವಿ. ಯಾವಾಗ ಬೇಕೋ ಅವಾಗ ಸ್ವಲ್ಪ ತೊಗೊಂಡು ಇದನ್ನು ಮೊಸರು ಅಥವಾ ಮಜ್ಜಿಗೆ ಮಾಡಿಕೊಂಡು ತಿಂತೀವಿ. ನೋಡಿ ಇಷ್ಟು ಬಾಕ್ಸ್ ತುಂಬಿತು. ಇದನ್ನು ಫ್ರಿಜ್ಜಲ್ಲಿ ಇಡ್ತೀನಿ. ಈ ಕೆನೆ ಎಲ್ಲ ಸ್ವಲ್ಪ ತಣ್ಣಗಾಗೋವರೆಗೂ ಇದನ್ನು ಕೂಡ ಸೈಡ್ಗೆ ಇಡ್ತೀನಿ. ಅದೆಲ್ಲ ಐಸ್ ತುಂಬ ಆಗೋಗಿದೆ, ಅದನ್ನು ಸ್ವಲ್ಪ ಕರಗಬೇಕು, ಒಂದು 2 ಅವರ್ ಸೈಡ್ಗೆ ಇಡ್ತೀನಿ. ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ಆಗಲೇ ಒಬ್ಬಟ್ಟು ಹಿಟ್ಟು ಕಲಸಿದ್ನಲ್ಲ, ಅದನ್ನು ಒಬ್ಬಟ್ಟು ಮಾಡ್ತಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಹಿಟ್ಟಾಗಿರುತ್ತೆ ಅಂತ. 1 ಅವರ್ ನೆನೆಸಿದ್ರೆ ಸಾಕು, ಇಷ್ಟು ಸಾಫ್ಟಾಗಿ ಆಗಿರುತ್ತೆ. ಈಗ ಇದಕ್ಕೆ ಹೂರಣ ತುಂಬಿಕೊಂಡು ನಾನಿಲ್ಲಿ ಹಸಿಟ್ಟಲ್ಲೇ ಒಸ್ಕೊಳ್ತೀನಿ ಒಬ್ಬಟ್ಟನ್ನ. ನಾನು ಇದಕ್ಕೆ ಜಾಸ್ತಿ ಎಣ್ಣೆ ಏನು ಯೂಸ್ ಮಾಡಲ್ಲ. ಒಬ್ಬಟ್ಟು ಅಂದರೆ ತುಂಬಾ ಎಣ್ಣೆ ಯೂಸ್ ಮಾಡಬೇಕಲ್ಲ, ಅದೇನು ಬೇಕಿಲ್ಲ. ಈ ರೀತಿ ಮಾಡ್ಕೋಬೋದು, ಎಣ್ಣೆನೇ ಯೂಸ್ ಆಗಲ್ಲ, ಆ ರೀತಿ ನಾವು ಒಬ್ಬಟ್ಟು ಮಾಡ್ತೀವಿ. ಹಾಗೆ ಇದನ್ನ ಇಟ್ಟರೂ ಕೂಡ 2-3 ದಿನ ಏನೂ ಕೆಟ್ಟೋಗಲ್ಲ, ಯಾಕೆಂದರೆ ನಾನು ಎಲ್ಲೂ ಎಣ್ಣೆ ಜಾಸ್ತಿ ಯೂಸೇ ಮಾಡಿಲ್ವಲ್ಲ. ಆದ್ದರಿಂದ ನಾನಿಲ್ಲಿ ತುಪ್ಪ ಅಥವಾ ಎಣ್ಣೆ ಯಾವ್ದು ಬೇಕಾದ್ರೂ ಯೂಸ್ ಮಾಡಿಕೊಂಡು 2 ಸೈಡ್ ಹೆಂಚು ಮೇಲೆ ಹಾಕ್ಕೊಂಡು ಈ ಥರ ಸುಟ್ಕೊಳ್ತೀನಿ. ನೋಡಿ ಈ ಥರ ಪೂರಿ ಥರ ಉಬ್ಬಿ ಬರುತ್ತೆ. ಪ್ರತಿಯೊಂದು ಒಬ್ಬಟ್ಟು ಕೂಡ ಇದೇ ರೀತಿ ಬರುತ್ತೆ ಹಸಿಟ್ಟಲ್ಲಿ ಒಸ್ಕೊಂಡ್ರೆ. ನಾನಂತೂ ಒಬ್ಬಟ್ಟು ಮಾಡಿದ್ರೆ ಇದೇ ರೀತಿ ಮಾಡ್ತೀನಿ. ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ. ಸಾಫ್ಟಾಗಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಲ್ಲ ಒಬ್ಬಟ್ಟುಗಳು ಕೂಡ ಇದೇ ರೀತಿ ಸಾಫ್ಟಾಗಿ ಊದ್ಕೊಂಡು ಬಂದಿತ್ತು. ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡಿದ್ರು. ಅದೇ ರೀತಿಯಲ್ಲಿ ರೈಸ್ಗೆ ಇಟ್ಟಿದ್ದೀನಿ, ಆ ಕಡೆ ಚಿತ್ರಾನ್ನ ಗೊಜ್ಜು ಮಾಡಿಟ್ಟಿದ್ದೀನಿ. ಈಗ ಬಜ್ಜಿ ಮಾಡೋಣ ಅಂತ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನೋಡಿ ಒಬ್ಬಟ್ಟೆಲ್ಲ ಮುಗೀತು. ನನಗೆ 9 ಉಂಡೆಯಷ್ಟು ಹೂರಣ ಉಳಿದಿತ್ತು. 9 ಒಬ್ಬಟ್ಟಾಗಿತ್ತಷ್ಟೇ, ನಮಗೆಲ್ಲರಿಗೂ ಆಯಿತು. ಇನ್ನೂ 4-5 ಇತ್ತು. ಹಾಗೆ ಪಕ್ಕದ ಮನೆ ಅಂಕಲೆಲ್ಲ ಬಂದಿದ್ರು, ಅವ್ರು ತಿನ್ಕೊಂಡ್ರು. ನೋಡಿ ಇದನ್ನೆಲ್ಲ ಈಗ ಒಂದು ಬಾಣಲಿಗೆ ಹಾಕ್ಬಿಟ್ಟು ಸೈಡ್ಗೆ ಇಡ್ತೀನಿ. ಈಗ ಬಜ್ಜಿ ಹಿಟ್ಟು ಕಲಸಿಟ್ಟಿದ್ದೀನಿ. ಬಜ್ಜಿ ಮೆಣಸಿನ್ಕಾಯಿ ಕೂಡ ಜೀರಿಗೆ, ಮೆಣಸಿನ ಪೌಡರು ಹಾಗೆ ಉಪ್ಪು ಹಾಕಿ ಮೆಣಸಿನ್ಕಾಯಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಜ್ಜಿಗಳನ್ನೆಲ್ಲ ಮಾಡಿ ಇಟ್ಕೊಂಡು ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ, ಒಬ್ಬಟ್ಟು ಹಾಗೆ ಬಿಸಿ ಬಿಸಿ ಮೆಣಸಿನ್ಕಾಯಿ ಬಜ್ಜಿ. ಇದಿವತ್ತು ನಮ್ಮ ಬ್ರೇಕ್ಫಾಸ್ಟು. ಮಕ್ಕಳು ಕೂಡ ಫುಲ್ ಎಂಜಾಯ್ ಮಾಡ್ಕೊಂಡು ತಿಂದರು. ಬಿಸಿ ಬಿಸಿ ಒಬ್ಬಟ್ಟೆ ತಿಂದರು ಅವರು. ಆಮೇಲೆ ಚಿತ್ರಾನ್ನ ತಿಂದ್ಕೊಂಡ್ರು. ಸಂಡೇ ಆದ ಕಾರಣ ಸ್ವಲ್ಪ ಸ್ಪೆಷಲಾಗೆ ಮಾಡಬೇಕು ಅಂತ ಈ ರೀತಿ ಮಾಡ್ತೀನಿ. ನೋಡಿ ನಾವು ಕೂಡ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಚೆನ್ನಾಗಿತ್ತು ಇವತ್ತು ಬ್ರೇಕ್ಫಾಸ್ಟು. ಬಿಸಿ ಬಿಸಿ ಒಬ್ಬಟ್ಟಂತೂ ಸಾಫ್ಟಾಗಿ ಬಂದಿತ್ತು ಅಂತ ಹೇಳ್ಬೋದು. ಒಂದು ಸರ್ತಿ ನೀವು ಕೂಡ ಈ ಥರ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಬೋದು ಒಬ್ಬಟ್ಟು. ಈಗ ನಾನು
ಆ ಕೆನೆ ಎಲ್ಲ ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. 2 ಸಲ ಹಾಕ್ಕೊಳ್ತೀನಿ, ಒಂದು ಸಲಕ್ಕೆ ಜಾಸ್ತಿ ಆಗೋಗ್ಬಿಡುತ್ತೆ. ಆದ್ದರಿಂದ ಸೈಡ್ಗಿಟ್ಟು 2 ಸಲ ಮಿಕ್ಸಿ ಮಾಡ್ಕೊಳ್ತೀನಿ. ಈ ಥರ ಉಲ್ಟಾ ಒಂದು 2-3 ಸರ್ತಿ ಈ ಥರ ಮಾಡಿಕೊಂಡ್ರೆ ಸಾಕು, ಬೆಣ್ಣೆ ಆಗೋಗ್ಬಿಡುತ್ತೆ. ಒಂದೇ ಸರ್ತಿ ಮಿಕ್ಸಿ ಆಡೋದು ಬೇಡ, ನಾನು ಉಲ್ಟಾ ಮಾಡ್ತೀನಿ. ಆದ್ದರಿಂದ ನಿಲ್ಲಿಸಿ ಮಾಡೋದ್ರಿಂದ ಬೆಣ್ಣೆ ಬೇಗ ಚೆನ್ನಾಗಾಗುತ್ತೆ. ನೋಡಿ ಇಷ್ಟು ಬೆಣ್ಣೆ ಆಯಿತು. ಈಗ ಇದನ್ನು ಬೆಣ್ಣೆ ತೆಗಿತೀನಿ. ನಾನು ಬೆಣ್ಣೆ ತೆಗಿಯೋಕ್ಕೂ ಮುಂಚೆ ಸ್ವಲ್ಪ ಐಸ್ ನೀರಾಗಲಿ ಅಥವಾ ಐಸ್ ಕ್ಯೂಬ್ಸ್ ಆಗಲಿ ಹಾಕ್ಕೊಳ್ತೀನಿ. ಬೆಣ್ಣೆ ಕೈಗೆ ಅಂಟಲ್ಲ, ಅದೇ ರೀತಿ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಣ್ಣೆ ಅಂತ. ಇದನ್ನು ನಾನು ಯಾವ ರೀತಿ ತುಪ್ಪ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ತುಪ್ಪನೂ ಕೂಡ ತುಂಬ ಚೆನ್ನಾಗಾಗುತ್ತೆ. ತುಪ್ಪ ಕಾಯಿಸೋಕ್ಕೂ ಮುಂಚೆ ಬೆಣ್ಣೆನ ಒಂದು 2-3 ಸರ್ತಿ ಚೆನ್ನಾಗಿ ತೊಳ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಳ್ಕೊಂಡು ಈ ಮಜ್ಜಿಗೆ ಕಲರ್ ಎಲ್ಲೂ ಬರಬಾರ್ದು, ಅಲ್ಲಿವರೆಗೂ ನೀಟಾಗಿ ತೊಳ್ಕೊಂಡ್ರೆ ತುಪ್ಪ ಕಾಯಿಸಿದಾಗ ಕೆನೆ ಜಾಸ್ತಿ ಸಿಗುತ್ತಲ್ಲ ಅದೆಲ್ಲ ಮಿಸ್ ಆಗುತ್ತೆ. ಹಾಗೆ ತುಪ್ಪ ಕೂಡ ಚೆನ್ನಾಗಿ ಕಾಣುತ್ತೆ ಮತ್ತು ತುಪ್ಪ ಜಾಸ್ತಿನೂ ಕೂಡ ಬರುತ್ತೆ. ಆದ್ದರಿಂದ ಈ ರೀತಿ ಚೆನ್ನಾಗಿ ಬೆಣ್ಣೆನ ತೊಳ್ಕೊಬೇಕಾಗುತ್ತೆ. ನೋಡಿ ಈಗ ಬೆಣ್ಣೆ ಎಲ್ಲ ತೊಳ್ಕೊಂಡಿದ್ದಾಯಿತು. ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು ಚಿಟಿಕೆ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಅರಿಶಿನ ಒಂದು ಕಲರ್ಗೋಸ್ಕರ. ಈ ತುಪ್ಪ ಕಾಯಿಸೋಕ್ಕೆ ಒಂದು 5-10 ನಿಮಿಷ ಟೈಮ್ ತೊಗೊಳುತ್ತೆ. ಅದೇ ರೀತಿ ನಿಮಗೇನಾದರೂ ವಿಳೆದೆಲೆ, ಕರಿಬೇವು ಏನಾದರೂ ಸಿಕ್ಕಿದ್ರೆ ತುಪ್ಪಕ್ಕೆ ಹಾಕ್ಕೊಂಡು ಕಾಯಿಸ್ಕೋಬೋದು. ತುಪ್ಪ ಕಾಯಿಸ್ಬೇಕಾದ್ರೆ ಎಲ್ಲೂ ಹೋಗ್ದಂಗೆ ತುಪ್ಪದ ಹತ್ರನೇ ಇರಬೇಕು. ಏಕೆಂದರೆ ಯಾವಾಗ ಕಲರ್ ಚೇಂಜ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಒಂದು 5-10 ನಿಮಿಷ ತುಪ್ಪದ ಹತ್ರನೇ ವೆಯ್ಟ್ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅನ್ನೋ ಟೈಮಲ್ಲಿ ಆಫ್ ಮಾಡ್ಕೊಂಬಿಡ್ಬೇಕು. ಈ ತುಪ್ಪದ ಬಿಸಿಗೇನೆ ಫುಲ್ಲು ಗೋಲ್ಡ್ ಕಲರ್ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಇನ್ನೊಂದು 2 ನಿಮಿಷದಲ್ಲಿ ಗೋಲ್ಡ್ ಕಲರ್ ಬರುತ್ತೆ ಅನ್ನೋ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಟ್ರೆ ಕಲರ್ ಚೇಂಜ್ ಆಗುತ್ತೆ. ನೋಡಿ ನಾನು ಆ ಟೈಮಲ್ಲಿ ಆಫ್ ಮಾಡಿಕೊಂಡೆ, ಈ ರೀತಿ ಕಲರ್ ಚೇಂಜ್ ಆಗಿದೆ. ನೀವೇನಾದರೂ ಈ ಕಲರ್ ಬಂದಮೇಲೆ ಆಫ್ ಮಾಡಿದ್ರೆ ಅದಿನ್ನೂ ಬ್ರೌನ್ ಆಗೋಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಆಫ್ ಮಾಡಿಕೊಂಡ್ರೆ ಈ ರೀತಿ ತುಪ್ಪ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪ ತಣ್ಣಗಾದಮೇಲೆ ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ. ನಾನಿಲ್ಲಿ ವಿಳೆದೆಲೆ, ಕರಿಬೇವು ಹಾಕ್ಕೊಂಡಿದ್ದೀನಿ. ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ನನ್ನ ಹತ್ರ ಇತ್ತು ಅಂತ ಹಾಕಿದ್ದೀನಿ. ನನಗೆ ಈ ಥರ ತುಪ್ಪದಲ್ಲಿ ವಿಳೆದೆಲೆ ತಿನ್ನೋದು ತುಂಬಾ ಇಷ್ಟ. ನಾನು ಒಬ್ಬಳೇ ತಿನ್ನೋದು, ಮಕ್ಕಳು ಯಾರು ತಿನ್ನಲ್ಲ. ಆದ್ದರಿಂದ ಪ್ರತಿ ಸರ್ತಿ ಏನು ಹಾಕಲ್ಲ. ಇವತ್ತು ವಿಳೆದೆಲೆ ಇತ್ತು ಅಂತ ಅಷ್ಟೇ ಹಾಕಿದ್ದೀನಿ. ಇದನ್ನು ಸ್ಕಿಪ್ ಮಾಡಬೇಕಾದ್ರೆ ಉಪ್ಪು, ಅರಿಶಿನ ಹಾಕ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ರೆಡಿಯಾಗಿದೆ ಅಂತ. ಬಾಟಲ್ಗೆ ಸ್ವಲ್ಪ ಜಾಸ್ತಿ ಆಯಿತು, ಆದ್ದರಿಂದ ಸ್ವಲ್ಪ ತೆಕ್ಕೊಳ್ತಿದ್ದೀನಿ. ಇಷ್ಟು ತುಪ್ಪ ಆಯಿತು ಅಷ್ಟು ಬೆಣ್ಣೆಯಲ್ಲಿ. ಒಂಥರ ನಾವೇ ರೀತಿ ಎಲ್ಲ ಮಾಡಿಕೊಂಡ್ರೆ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಲ್ವಾ. ಹಾಗೆ ಫ್ರೆಶ್ಶಾಗೂ ಕೂಡ ತುಪ್ಪ ಸಿಗುತ್ತೆ. ಈ ಬಾಟಲ್ ಫುಲ್ ಆಯಿತು. ನಿಮಗೆ ನಾನು ನೆಕ್ಸ್ಟ್ ಡೇ ತೋರಿಸ್ತಿದ್ದೀನಿ ಎಷ್ಟು ಗಟ್ಟಿಯಾಗಿ, ಎಷ್ಟು ಮರಳಾಗಿ ತುಪ್ಪ ಬಂದಿದೆ ಅಂತ. ಈ ರೀತಿ ಫ್ರೆಶ್ ತುಪ್ಪ ಮಾಡಿಕೊಂಡೆ ಅಂದರೆ ನನಗಂತೂ ತುಂಬಾ ಖುಷಿಯಾಗುತ್ತೆ. ನಾನು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಏನಾದರೂ ಸ್ವೀಟು ಈ ರೀತಿ ಮಾಡಿದಾಗ ಫ್ರೆಶ್ಶಾಗಿ ಹಾಕ್ಕೊಳ್ತೀನಿ. ಬೇರೆ ಪಾಕೆಟ್ ಥರ ಡೈಲಿ ಯೂಸ್ ಮಾಡ್ತೀವಿ. ಈ ರೀತಿ ಏನೋ ಮಾಡ್ಕೊಂಡಿದ್ದನ್ನು ಸ್ವಲ್ಪ ಸ್ಪೆಷಲ್ ಡೇಸ್ ಯೂಸ್ ಮಾಡ್ತೀನಿ. ಅದೆಲ್ಲ ಮಾಡಿ ಸೈಡ್ಗಿಟ್ಟು ಈಗ ಕಾಳು ನೆನೆಸಿಟ್ಟಿದ್ನಲ್ಲ ಅದನ್ನೆಲ್ಲ ತೆಕ್ಕೊಂಡು ಕೂತ್ಕೊಂಡಿದ್ದೀನಿ. ಇದಂತೂ 2-3 ಅವರ್ಸ್ ಆಗೋಯ್ತು ಇಸ್ಕೋದು. ಮನೆಯಲ್ಲಿ ದೊಡ್ಡವರಂತೂ ಎಷ್ಟೆಷ್ಟು ಬೇಗ ಇಸ್ಕಾಕ್ಬಿಡ್ತಾರೋ, ಆದರೆ ನನಗಂತೂ ಸಖತ್ತು ಕಷ್ಟ ಇದು. ನೋಡಿ ಇಷ್ಟು ಕಾಳಾಯಿತು. ಇದರಲ್ಲಿ ಸಾಂಬಾರು ಕೂಡ ಮಾಡಿ ತೋರಿಸ್ತೀನಿ. ಈ ವರ್ಷದಲ್ಲಿ ಇದೇ ಫಸ್ಟು ಇದ್ಗದ ಬೇಳೆ ಸಾಂಬಾರು ಮಾಡ್ತಿರೋದು. ನಾವಂತೂ ವರ್ಷದಲ್ಲಿ ಅದೆಷ್ಟು ಸರ್ತಿ ಮಾಡಿಬಿಡ್ತೀವಿ, ಕಾಳು ಖಾಲಿ ಆಗೋವರೆಗೂ ಮಾಡ್ತಾನೇ ಇರ್ತೀವಿ. ಕಾಳೆಲ್ಲ ಸೈಡ್ಗಿಟ್ಟು ಈಗ ಹೋಗಿ ಸ್ವಲ್ಪ ತರಕಾರಿ ತೊಗೊಬಂದ್ವಿ. ಯಾಕೆಂದರೆ ವಾರ ಫುಲ್ ಬೇಕಲ್ಲ ತರಕಾರಿ, ಆದ್ದರಿಂದ ತರಕಾರಿಗಳನ್ನ ಸ್ವಲ್ಪ ತೊಗೊಬಂದ್ವಿ. ಏನೇನು ತರಕಾರಿ ತಂದೆ ಅಂತ ನಿಮಗೆ ತೋರಿಸ್ತೀನಿ. ಈ ಸಾರಿ ತರಕಾರಿಯಲ್ಲಿ ಬಾಳೆಕಾಯಿ ಸಿಕ್ತು, ಅದನ್ನು ಕೂಡ ತೊಗೊಬಂದೆ. ಒಂದು 10 ರೂಪಾಯಿ ಅನಿಸುತ್ತೆ. ಅದರಲ್ಲೂ ಏನಾದರೂ ರೆಸಿಪಿ ಮಾಡಬೇಕು. ಮಕ್ಕಳಿಗೆ ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಅದೇ ರೀತಿ 2 ಚಿಪ್ಸ್ ತೊಗೊಬಂದಿದ್ದಾರೆ. ಅದಂತೂ ಎಷ್ಟು ಖಾರ ಗೊತ್ತಾ ಆ ಚಿಪ್ಸು, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನಾನು ಏನೇನು ತರಕಾರಿ ತಂದೆ, ಬೆಂಡೆಕಾಯಿ, ಬೀಟ್ರೂಟು, ಸೌತೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ಹಾಗೆ ಬಾಳೆಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಈರುಳ್ಳಿ, ಒಂದು ಎಲೆಕೋಸು ತೊಗೊಬಂದಿದ್ದೀನಿ. ಇಷ್ಟು ತರಕಾರಿಗಳು ತೊಗೊಬಂದೆ. ಇವನ್ನೆಲ್ಲ ಈಗ ಬಾಕ್ಸ್ಗೆ ಹಾಕಿ ಇಟ್ಕೊಳ್ತೀನಿ. ಹಾಗೆ ಅತ್ತೆ ಊರಿಂದ ಕಳಿಸಿದ್ರಲ್ಲ ಸೊಪ್ಪು, ಕಾಳು ಇವೆಲ್ಲ, ಅವನ್ನು ಕೂಡ ನೀಟಾಗಿ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡಿ ಇಟ್ಕೊಳ್ತೀನಿ. ನೋಡಿ ಇಲ್ಲಿ ಯಾವ ತರಕಾರಿ ಬಾಕ್ಸ್ಗಳಿದಾವೋ ಅವನ್ನೆಲ್ಲನೂ ಕೂಡ ಫಿಲ್ ಮಾಡಿ ಇಟ್ಕೊಳ್ತೀನಿ. ಆಲ್ರೆಡಿ ಒಂದು ಈ ಥರ ಉದ್ದದ ಬಾಕ್ಸ್ನ 2 ಇದ್ದಾವೆ ಇನ್ನು ಫ್ರಿಜ್ಜಲ್ಲಿ. ಅದರಲ್ಲಿ ಹಣ್ಣುಗಳಿದ್ದಾವೆ, ಅವನ್ನ ಫ್ರಿಜ್ಜಲ್ಲೇ ಇಟ್ಟಿದ್ದೀನಿ. ಇನ್ನಿಲ್ಲ ತರಕಾರಿಗೆ ಇಲ್ಲಿ ಎಲ್ಲ ಬಾಕ್ಸುಗಳು ಹಾಕಿ ಇಟ್ಕೊಳ್ತೀನಿ. ಈ ಐಸ್ ಕ್ರೀಮ್ ಬಾಕ್ಸುಗಳು ನಾನು ವೇಸ್ಟ್ ಮಾಡಲ್ಲ. ಈ ರೀತಿ ಏನಾದರೂ ತರಕಾರಿ ಹಾಕ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಆದ್ದರಿಂದ ಅವನ್ನು ಕೂಡ ಇಲ್ಲಿ ಇಟ್ಟಿದ್ದೀನಿ. ನಾನು ಪ್ಲಾಸ್ಟಿಕ್ ಬಾಕ್ಸುಗಳನ್ನೆಲ್ಲ ಆಲ್ಮೋಸ್ಟ್ ಅಲ್ಲಿ ಫ್ರಿಜ್ಜಿಗೆ ಇಟ್ಕೊಳ್ತೀನಿ. ಡೈಲಿ ಯೂಸ್ ಮಾಡೋಕ್ಕೇನು ಯೂಸ್ ಮಾಡಲ್ಲ.
ಫ್ರಿಜ್ಜಲ್ಲಿ ಗೊತ್ತಾಗುತ್ತೆ ಬೇಗ ಯಾವುದ್ರಲ್ಲಿ ಏನಿದೆ ಅಂತ. ಆದ್ದರಿಂದ ಈ ರೀತಿ ಬಾಕ್ಸುಗಳನ್ನ ಯೂಸ್ ಮಾಡ್ತೀನಿ. ಸೊಪ್ಪು ನೋಡಿ ಈ ರೀತಿ ಮೇಲ್ಗಡೆ ಒಂದು ಟಿಶ್ಯೂ ಹಾಕಿ ಕೆಳಗಡೆ ಒಂದು ಟಿಶ್ಯೂ ಹಾಕ್ಕೊಂಡು ಈ ರೀತಿ ಇಟ್ಕೊಳ್ತೀನಿ. ಬೇಗ ಹಾಳಾಗಲ್ಲ ಸೊಪ್ಪು, ಆದ್ದರಿಂದ ಈ ರೀತಿ ಎಲ್ಲನೂ ಬಾಕ್ಸುಗಳಿಗೆ ಹಾಕ್ಕೊಂಡು ಪ್ಯಾಕ್ ಮಾಡಿ ಇಟ್ಕೊಳ್ತೀನಿ. ನೋಡಿದ ತಕ್ಷಣ ಬೇಗ ಸಿಕ್ಬಿಡುತ್ತೆ. ವೈಟ್ ಬಾಕ್ಸಾಗಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ತರಕಾರಿ ಬಾಕ್ಸುಗಳು. ಇದು ತಂದಾಗ ತೋರಿಸಿದೆ ನಿಮ್ಗೆ ಬಾಕ್ಸುಗಳನ್ನೆಲ್ಲ. ನೋಡಿ ಬೆಂಡೆಕಾಯಿ ಕೂಡ ತುಂಬ ಎಳೆ ಬೆಂಡೆಕಾಯಿ ಸಿಕ್ತು, ಅದನ್ನು ಕೂಡ ಈ ರೀತಿ ಪ್ಯಾಕ್ ಮಾಡಿ ಇಟ್ಕೊಳ್ತೀನಿ. ಬೇಕು ಅಂದರೆ ಕೆಳಗಡೆ ಒಂದು ಟಿಶ್ಯೂ ಹಾಕ್ಬಿಟ್ಟು ಇಡ್ಬೋದು. ನಾನು ಬೇಗನೆ ಯೂಸ್ ಮಾಡಿಬಿಡ್ತೀನಿ ಒಂದು ವಾರದಲ್ಲೇ, ಆದ್ದರಿಂದ ಏನು ಹಾಕಿಲ್ಲ ನಾನು. ಲಾಸ್ಟಲ್ಲಿ ಬೀಟ್ರೂಟ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ ಅದು, ಆದ್ದರಿಂದ ಅದನ್ನು ಲಾಸ್ಟಿಗೆ ಯೂಸ್ ಮಾಡ್ಕೊಳ್ತೀನಿ. ನೋಡಿ ಈಗ ಇದನ್ನೆಲ್ಲ ಫ್ರಿಜ್ಜಿಗೆ ಜೋಡಿಸ್ಕೊಳ್ತೀನಿ. ನೋಡಿ ನನ್ನ ಫ್ರಿಜ್ಜು ಈ ರೀತಿ ಇದೆ. ಕೆಳಗಡೆ ಎಲ್ಲ ಹಣ್ಣುಗಳು ಸ್ವಲ್ಪ ಇನ್ನೂ ಸೊಪ್ಪು ಅದು ಇದೆಲ್ಲ ಇದೆ, ಅದನ್ನೆಲ್ಲ ಫಸ್ಟ್ ಯೂಸ್ ಮಾಡ್ಕೋಬೇಕು. ಆದ್ದರಿಂದ ಎಲ್ಲ ಅಲ್ಲಿಟ್ಟಿದ್ದೀನಿ. ಟೊಮೊಟೊ ಎಲ್ಲ ಜಾಸ್ತಿ ಇರೋವಂಥದ್ದನ್ನು ಬಾಕ್ಸ್ಗೆ ಹಾಕಿಡೋಕ್ಕಾಗಲ್ವಲ್ಲ, ಅವನ್ನೆಲ್ಲ ಅಲ್ಲಿ ಇಟ್ಕೊಳ್ತೀನಿ. ಅದೇ ರೀತಿ ಮೇಲ್ಗಡೆ ಎಲ್ಲ ಫ್ರೀಸ್ ಮಾಡೋವಂಥವು, ಅಂದರೆ ಡ್ರೈ ಫ್ರೂಟ್ಸ್ ಆಗಲಿ ಈ ಥರ ಏನೇನಾದರೂ ಇರುತ್ತಲ್ಲ ಇಂಪಾರ್ಟೆಂಟ್ ಚೀಸು, ಇವನ್ನೆಲ್ಲ ಇಟ್ಕೊಂಡಿದ್ದೀನಿ. ಬೇಗ ಹಾಳಾಗಬಾರ್ದು ಅಂತ ಇವನ್ನೆಲ್ಲ ಅಲ್ಲಿಡ್ತೀನಿ. ಡ್ರೈ ಫ್ರೂಟ್ಸ್ ಆಗಲಿ ಬೇರೆ ಏನೋ ಪೌಡ್ರುಗಳಾಗಲಿ ಇವನ್ನೆಲ್ಲನೂ ಅಲ್ಲಿಡೋಕ್ಕೆ ಟ್ರೈ ಮಾಡ್ತೀನಿ. ಅದೇ ರೀತಿ ಫ್ರಿಜ್ ಬಂದು ದೇವ್ರ ಮನೆ ಹತ್ರ ಇಟ್ಟಿದ್ದೀನಿ ಈ ಸರ್ತಿ. ನೋಡಿ ತರಕಾರಿ ಇದೆಯಲ್ಲ, ಅದಕ್ಕೆ ಆಲೂಗಡ್ಡೆ ಈರುಳ್ಳಿ ಎಲ್ಲ ಜೋಡಿಸಿದ್ದಾಯಿತು. ಇದೊಂದು ಹಳೆ ಟೇಬಲ್ ಇತ್ತು, ಅದನ್ನು ರೆಡಿ ಮಾಡಿ ಸ್ನ್ಯಾಕ್ಸ್ಗೆ ಅಂತ ಇಟ್ಬಿಟ್ಟಿದ್ದೀನಿ. ಸ್ನ್ಯಾಕ್ಸ್ದು ಎಲ್ಲಿಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ, ಅದರಿಂದ ಈ ರೀತಿ ಟೇಬಲಲ್ಲಿ ರೆಡಿ ಮಾಡಿಬಿಟ್ಟು ಇಟ್ಟಿದ್ದೀನಿ. ಈಗ ನೈಟ್ಗೆ ಅಡುಗೆ ಮಾಡ್ತಿದ್ದೀನಿ. ಏನಪ್ಪ ಅಡುಗೆ ಅಂದರೆ ಮೊಸರು ಬಜ್ಜಿ ಮಾಡೋಣ ಅಂತ. ಆದ್ದರಿಂದ ಇಲ್ಲಿ ನಾನು ಫ್ರೆಶ್ಶಾಗಿ ಬದನೆಕಾಯಿ ತೊಗೊಂಬಂದಿದ್ದಲ್ಲ, ಬದನೆಕಾಯಿ, ಒಂದು 2 ಟೊಮೊಟೊ, 1 ಆಲೂಗಡ್ಡೆನ ಕಟ್ ಮಾಡಿ ಈ ರೀತಿ ಬೇಯಿಸ್ಕೊಳ್ತಿದ್ದೀನಿ. ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅಂದರೆ ತುಂಬ ನೀರು ಹಾಕ್ಬಿಟ್ಟು ಆ ನೀರೆಲ್ಲ ವೇಸ್ಟ್ ಮಾಡೋಬೇಡ. ಆ ನೀರು ವೇಸ್ಟ್ ಆಗ್ದಂಗೆ ಈ ರೀತಿ ನೀರನ್ನ ಕೂಡ ಲಾಸ್ಟಲ್ಲಿ ಯೂಸ್ ಮಾಡ್ಕೋಬೇಕು. ಆದ್ದರಿಂದ ನೋಡಿಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ನೀರು ಕಮ್ಮಿ ಆದರೆ ಬೇಕಾದ್ರೆ ಮತ್ತೊಂದು ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ತುಂಬ ನೀರು ಹಾಕ್ಬೇಡಿ. ನೋಡಿ ಇಷ್ಟು ಎಕ್ಸ್ಟ್ರಾ ನೀರಿದೆ ನನ್ನ ಹತ್ರ, ಆ ನೀರನ್ನ ಲಾಸ್ಟಲ್ಲಿ ಯೂಸ್ ಮಾಡ್ಕೊಳ್ತೀನಿ ನಾನು. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಸೈಡಿಗೆ ತೆಗೆದು ಇಟ್ಕೊಂಡಿದ್ದೀನಿ, ತಣ್ಣಗಾಗಬೇಕು. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಒಗ್ಗರಣೆನೂ ಕೂಡ ತಣ್ಣಗಾಗಬೇಕು, ಆದ್ದರಿಂದ ಫಸ್ಟೇ ಮಾಡಿಟ್ಕೊಳ್ತಿದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡು ಇವೆಲ್ಲ ಸಿಡಿದಾದ್ಮೇಲೆ ಇದಕ್ಕೆ ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಆಫ್ ಮಾಡಬೇಕು. ಇದು ಕೂಡ ಅದೆಲ್ಲ ಬಜ್ಜಿ ಕಲಸೋಷ್ಟ್ರೊಳಗಡೆ ತಣ್ಣಗಾಗುತ್ತೆ. ಆಮೇಲೆ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಲ್ಲಲ್ಲಿ ಕುಟ್ಕೊಳ್ತಿದ್ದೀನಿ. ಹೊರಳಿಗೆ ಹಾಕ್ಕೊಂಡು ಕುಟ್ಕೋಬೋದು, ಅಂದರೆ ನಾನಿಲ್ಲಿ ಪಾತ್ರೆಯಲ್ಲೇ ಕುಟ್ಕೊಳ್ತಾ ಇದ್ದೀನಿ. ಕೈಯಲ್ಲೇ ಕಿವುಚ್ಕೋಬೋದು, ಖಾರ ಜಾಸ್ತಿ ಆಗುತ್ತೆ ಅಂತ ಈ ರೀತಿ ಮಾಡ್ತಿದ್ದೀನಿ. ಹಾಗೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಜಜ್ಕೋಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ಇದನ್ನು ನೀವು ಕೂಡ ಟ್ರೈ ಮಾಡಿ. ಇದೆಲ್ಲ ಜಜ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಜಜ್ಕೊಂಡಿದ್ದೀನಿ. ಈಗ ಬದನೆಕಾಯಿ ಒಂದು ಸರ್ತಿ ನೀವು ಕಟ್ ಮಾಡೋಕ್ಕೆ ಮುಂಚೆನೂ ಚೆಕ್ ಮಾಡಬೇಕು. ಆದಮೇಲೆ ಈ ಥರ ಬೆಂದಾದ್ಮೇಲೆ ಕೂಡ ಒಂದು ಸರ್ತಿ ಚೆಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬದನೆಕಾಯಲ್ಲಿ ಚಿಕ್ಕ ಚಿಕ್ಕ ಹುಳಗಳು ಕೂಡ ಇರ್ತವೆ, ಆದ್ದರಿಂದ ಒಂದು ಸರ್ತಿ ಈ ರೀತಿ ಹಾಕೋಕ್ಕೆ ಮುಂಚೆ ಚೆಕ್ ಮಾಡಿಕೊಂಡೇ ಹಾಕಬೇಕು. ಬದನೆಕಾಯಿ ಅಂತೂ ತುಂಬ ಎಳೆದಿತ್ತು, ಚೆನ್ನಾಗಿತ್ತು ಟೇಸ್ಟ್ ಕೂಡ. ಹಾಗೆ ಟೊಮೊಟೊನೂ ಕೂಡ ಒಂದು ಸರ್ತಿ ಚೆಕ್ ಮಾಡೇ ಹಾಕ್ತೀನಿ ನಾನು. ಹಾಗೆ ಲಾಸ್ಟಲ್ಲಿ ಆಲೂಗಡ್ಡೆ ಹಾಕ್ಕೊಂಡು ಇದನ್ನೆಲ್ಲ ಒಂದು ಸರ್ತಿ ಈ ರೀತಿ ಜಜ್ಕೊಳ್ತೀನಿ. ಕೈಯಲ್ಲೇ ಕಲಿಸ್ಕೋಬೋದು ಇವನ್ನೆಲ್ಲ. ನಾನು ಕಲ್ಲಾಗಿದೆಯಲ್ಲ ಹಂಗೆ ಅದರಲ್ಲೇ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಲಾಸ್ಟಲ್ಲಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದನ್ನೆಲ್ಲ ಕೈಯಲ್ಲಿ ಮಾಡಿದ್ರೇ ಚೆನ್ನಾಗಿರೋದು ಟೇಸ್ಟು, ಆದ್ದರಿಂದ ಲಾಸ್ಟಲ್ಲಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ನುಣ್ಣಗಾಗೋವರೆಗೂ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ತುಂಬ ಅಲ್ಲ, ಕೈಯಲ್ಲೇ ಮಾಡಿಕೊಂಡ್ರೆ ಏನು ತುಂಬ ಆಗಲ್ಲ. ಈಗ ಲಾಸ್ಟಲ್ಲಿ ಒಗ್ಗರಣೆ ಮಾಡಿ ತಣ್ಣಗಾಗಿತ್ತಲ್ಲ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಒಗ್ಗರಣೆ ಎಲ್ಲ ಹಾಕ್ಕೊಂಡು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಅರ್ಧ ಭಾಗದಷ್ಟು ಮಾತ್ರನೇ ಯೂಸ್ ಮಾಡ್ಕೊಳ್ತಿದ್ದೀನಿ. ಇನ್ನು ಅರ್ಧ ಭಾಗ ಅದೇ ರೀತಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ಮಿಕ್ಸ್ ಮಾಡಿಕೊಂಡು. ನಾನು ಆ ರೀತಿಯೂ ಮಾಡ್ತೀನಿ, ಮೊಸರಿಲ್ದೇನೂ ಕೂಡ ಆ ಥರ ಬಜ್ಜಿ ಮಾಡ್ತೀನಿ, ಅದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ಇನ್ನು ಅರ್ಧನ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ. ಗಟ್ಟಿ ಮೊಸರಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ಅಂತೂ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿ ಒಂದು ಸರ್ತಿ ಎಲ್ಲನೂ ಮೊಸರು ಈ ಬಜ್ಜಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು.
ನೋಡಿ ಇಲ್ಲಿ ಚೆನ್ನಾಗಿ ಕಲಿಸ್ಕೊಂಡು ಉಪ್ಪು ಏನಾದರೂ ಕಡಿಮೆ ಇದೆಯಾ ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ತೀನಿ. ಹಾಗೆ ಆಗಲೇ ಇಟ್ಟಂಥ ನೀರೆಲ್ಲ ಇದೆಯಲ್ಲ, ಆ ನೀರನ್ನು ಕೂಡ ಇವಾಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನೀರನ್ನೇನು ಬೇಯಿಸಿರೋ ನೀರನ್ನ ವೇಸ್ಟ್ ಮಾಡಿಲ್ಲ, ಎಲ್ಲನೂ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸೈಡ್ಗೆ ಇಡ್ತೀನಿ. ಈಗ ಇದಕ್ಕೆ ಕಾಂಬಿನೇಷನಾಗಿ ಮುದ್ದೆ ಮಾಡಬೇಕು. ಈ ಮೊಸರು ಬಜ್ಜಿ ರೆಸಿಪಿ ಅಂತೂ ಒನ್ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ಇಲ್ಲಿ ಮುದ್ದೆಗೆ ಹೆಸರಿಟ್ಟಿದ್ದೀನಿ, ರೈಸು ಕೂಡ ಆಗ್ತಾ ಇದೆ. ಮುದ್ದೆಗೆ ಹೆಸರು ಬಂದು ಚೆನ್ನಾಗಿ ಮರಳಬೇಕು. ಮರಳಿದಾದಮೇಲೆ ಉರಿನ ಕಡಿಮೆ ಮಾಡಿಕೊಂಡು ಹಿಟ್ಟು ಹಾಕ್ಕೊಳ್ತೀನಿ. ಈ ರೀತಿ ಚೆನ್ನಾಗಿ ಮುದ್ದೆಗೆ ನೀರು ಮರಳಿದ್ರೇ ಮುದ್ದೆ ಚೆನ್ನಾಗಿರೋದು. ನೀವೇನೋ ಸ್ವಲ್ಪ ತಣ್ಣಗಿರೋ ನೀರಿಗೆ ಹಾಕಿದ್ರೆ ಮುದ್ದೆ ಬೇಯಲ್ಲ. ಆದ್ದರಿಂದ ಚೆನ್ನಾಗಿ ಮರಳಿಸ್ಕೊಂಡೇ ಮುದ್ದೆಗೆ ಹಿಟ್ಟು ಹಾಕಿ. ನಾನಿಲ್ಲಿ ಹಿಟ್ಟೆಲ್ಲ ಹಾಕಿದಾದ್ಮೇಲೆ ಇದು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದ್ದಿದ್ದಾದಮೇಲೆ ಕೋಲಿಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಮುದ್ದೆ ಕೋಲಿಟ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ತೀನಿ. ಈ ರೀತಿ ಮಾಡೋದ್ರಿಂದ ಗಂಟಾಗಲ್ಲ ಮುದ್ದೆ. ನೋಡಿ ಇಲ್ಲಿ ಸ್ಟವ್ ಮೇಲೇ ಒಂದು ಸಲ ತೊಳೆಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಬೇಯಿಸ್ಕೊಂಡಾದ್ಮೇಲೆ ಈ ಮುದ್ದೆ ಬೆಂದಿದೆಯಾ ಇಲ್ವಾ ಅಂತ ನೋಡೋದು ಹೇಗೆ ಅಂದರೆ ಸ್ವಲ್ಪ ಕೈನ ನೀರಲ್ಲಿ ತೇವ ಮಾಡಿಕೊಂಡು ಮುದ್ದೆನ ಮುಟ್ಬಿಟ್ಟು ನೋಡಬೇಕು. ಮುದ್ದೆ ಕೈಗೆ ಅಂಟ್ತಿಲ್ಲ ಅಂದರೆ ಈಗ ಮುದ್ದೆ ಬೆಂದಿದೆ ಅಂತ. ಇದನ್ನು ಈಗ ಒಂದು ಸರ್ತಿ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ನಾದ್ಕೊಳ್ತೀನಿ. ಈ ಮುದ್ದೆ ತೊಳೆಸ್ಕೊಂಡ್ರೇ ಚೆನ್ನಾಗಿ ಸಾಫ್ಟಾಗಿ ಮುದ್ದೆ ಬರೋದು. ಆದ್ದರಿಂದ ಇದನ್ನು ಮಾತ್ರ ಸ್ಕಿಪ್ ಮಾಡ್ಕೋಬೇಡಿ. ಬೆಂದಾದಮೇಲೆ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ, ಎಲ್ಲೂ ಗಂಟಿರಲ್ಲ. ಅಕಸ್ಮಾತ್ ಎಲ್ಲಾದರೂ ಒಂದು ಗಂಟಿದ್ರೆ ಈ ರೀತಿ ನಾದಬೇಕಾದ್ರೆ ಎಲ್ಲ ಗಂಟು ಹೊಡ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾದ್ಕೊಂಡಾದಮೇಲೆ ಇನ್ನೊಂದು ನಿಮಿಷ ಸ್ಟವ್ ಮೇಲೆ ಇಟ್ಬಿಟ್ಟು ಈಗ ಮುದ್ದೆ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಫ್ಟಾಗೇ ಮುದ್ದೆ ತಿಂತಾರೆ. ಅಂದರೆ ತುಂಬ ಗಟ್ಟಿಗಿದ್ರೆ ಮಕ್ಕಳಿಗೆ ಇಷ್ಟ ಆಗಲ್ಲ. ಈ ರೀತಿ ಸ್ವಲ್ಪ ತೆಳುವಾಗಿರಬೇಕು ಮುದ್ದೆ. ಇದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಮುದ್ದೆ. ಆದ್ದರಿಂದ ಸ್ವಲ್ಪ ನಾನು ತೆಳುವಾಗೆ ಮುದ್ದೆ ಮಾಡ್ಕೊಳ್ತೀನಿ. ತುಂಬ ಗಟ್ಟಿ ಇದ್ದರೆ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ. ನಮ್ಮ ಮನೆಯಲ್ಲಿ ಸ್ವಲ್ಪ ತೆಳುವಾಗೇ ಇರುತ್ತೆ ಮುದ್ದೆ. ಹಾಗೆ ಮುದ್ದೆ ಮಾಡಬೇಕಾದ್ರೆ ಎಲ್ಲೂ ಕೂಡ ಅಂಟಬಾರ್ದು. ಆ ರೀತಿ ಇದ್ದರೆ ಮಾತ್ರ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ಮುದ್ದೆನ ಮಾಡ್ತಿದ್ರೆ ಅದು ಗೊತ್ತಾಗ್ತಾ ಇರುತ್ತೆ ನಿಮಗೆ ಚೆನ್ನಾಗಿ ಮುದ್ದೆ ಆಗಿದೆ ಅಂತ. ಈ ಥರ ಸಾಫ್ಟಾಗಿ ಬರುತ್ತೆ. ಹಾಗೆ ಶೈನಿಂಗ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲೂ ಕೂಡ ಒಂಚೂರು ಎಣ್ಣೆ ಏನೂ ಹಾಕಿಲ್ಲ ಅಲ್ವಾ. ನೋಡಿ ಎಷ್ಟು ಶೈನಿಂಗ್ ಇದೆ ಮುದ್ದೆ ಅಂತ. ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ರೆ ಸಾಕು. ನೋಡಿ ಅದೇ ರೀತಿ ತಟ್ಟೆಗೆ ಎಲ್ಲೂ ಕೂಡ ಒಂಚೂರು ಅಂಟಲ್ಲ, ಆ ರೀತಿ ಮುದ್ದೆ ಆಗಿರುತ್ತೆ. ಬಿಸಿ ಬಿಸಿ ಮುದ್ದೆ ರೆಡಿ ಆಯಿತು. ಅದೇ ರೀತಿ ಈಗ ನಾನು ತುಪ್ಪದ್ದು ಬಾಣಲಿ ಇತ್ತಲ್ಲ, ಅದಕ್ಕೂ ಕೂಡ ಈ ಮುದ್ದೆ ಹಾಕ್ಬಿಟ್ಟು ಕಲಿಸ್ಕೊಳ್ತೀನಿ. ಈ ರೀತಿ ತುಪ್ಪ ಮಾಡಿದಾಗ ನಮ್ಮಮ್ಮ ಈ ಕೆಲಸ ಮಾಡಿಕೊಡೋರು ನಮಗೆ. ಬಿಸಿ ಬಿಸಿ ಮುದ್ದೆ ಮಾಡಿದ್ರೆ ಈ ರೀತಿ ಮುದ್ದೆ ಉಳಿದಿರೋ ತುಪ್ಪಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕೊಡೋರು. ಅದನ್ನು ಕೂಡ ತಿನ್ನೋಕ್ಕೆ ಚೆನ್ನಾಗಿರೋದು. ಅದೇ ರೀತಿ ನಾನು ಕೂಡ ಮಕ್ಳಿಗೆ ಮಾಡಿಕೊಡ್ತೀನಿ. ಅದೆಲ್ಲ ಇತ್ತಲ್ಲ, ಅದೆಲ್ಲ ಏನು ವೇಸ್ಟ್ ಆಗಲ್ಲ. ಚೆನ್ನಾಗಿ ನಾದಿದ್ರೆ ಅದು ಕೂಡ ಸಾಫ್ಟಾಗಿ ಮುದ್ದೆ ಜೊತೆ ಮಿಕ್ಸ್ ಆಗಿಬಿಡುತ್ತೆ. ಈ ರೀತಿ ಚೆನ್ನಾಗಿ ಬಿಸಿ ಬಿಸಿ ಮುದ್ದೆ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಗಟ್ಟಿಗಿರೋದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗೋಗುತ್ತೆ. ಈಗ ಇದಕ್ಕೆ ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಇದನ್ನು ಬರೀದನ್ನು ಬೇಕಾದ್ರೆ ತಿನ್ಬೋದು, ಸಾಂಬಾರು ಜೊತೆನೂ ಬೇಕಾದ್ರೆ ತಿನ್ಬೋದು. ಇದು ತುಂಬಾ ತುಪ್ಪ ಇದೆ, ಆದ್ದರಿಂದ ಇದನ್ನು ಅದಿತಿಗೆ ಕೊಡ್ತೀನಿ. ಅದಿತಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕಿದು. ನೋಡಿ ಈ ರೀತಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇದನ್ನು ಮುದ್ದೆ ಮಾಡಿಕೊಂಡು ಅದಿತಿಗೆ ಕೊಡ್ತೀನಿ. ಈ ಚಿಕ್ಕ ಮುದ್ದೆ ಅದಿತಿಗೆ. ಅದಿತಿ ಅಂತೂ ತುಂಬ ಇಷ್ಟಪಟ್ಟು ತಿಂದ್ಲು. ಈಗ ಮುದ್ದೆ ಮಾಡ್ಕೊಂಡಿದ್ದೆಲ್ಲ ಆಯಿತು. ಈಗ ಊಟಕ್ಕೆ ಬಡಿಸ್ತಿದ್ದೀನಿ. ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಇವತ್ತು. ಬಿಸಿ ಬಿಸಿ ರಾಗಿ ಮುದ್ದೆ, ಮೊಸರು ಬಜ್ಜಿ, ಅದೇ ರೀತಿ ಆಗಲೇ ಮಾಡಿದಂಥ ಬಜ್ಜಿ. ಅದನ್ನು ರೈಸ್ ಜೊತೆ ತಿಂದ್ವಿ. ಅದನ್ನು ಕೂಡ ತುಂಬ ಚೆನ್ನಾಗಿತ್ತು. ನಮಗೋಸ್ಕರ ಖಾರ ಕಮ್ಮಿ ಇದೆಯಲ್ವ, ಮಕ್ಕಳಿಗೋಸ್ಕರ ಸ್ವಲ್ಪ ಖಾರ ಕಡಿಮೆ ಇಟ್ಟಿದ್ದೆ. ನಮಗೆ ಸ್ವಲ್ಪ ಖಾರ ಬೇಕಾದ ಕಾರಣ 2 ಮೆಣಸಿನ್ಕಾಯಿನೂ ಕೂಡ ಇಟ್ಕೊಂಡಿದ್ದೆ. ಅದನ್ನು ಕಲಿಸ್ಕೊಂಡು ತಿಂದೆ, ತುಂಬ ಚೆನ್ನಾಗಿತ್ತು. ಅದೇ ರೀತಿ ಮಕ್ಕಳಿಗೆ ಆಗಲೇ ತುಪ್ಪದಲ್ಲಿ ಮುದ್ದೆ ಬಲಿಸಿದ್ನಲ್ಲ, ಅದನ್ನು ಕೂಡ ಟೇಸ್ಟ್ ನೋಡಿಸ್ದೆ. ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ಮಾಡಿದ ಮುದ್ದೆ ಎಲ್ಲ ಖಾಲಿ ಮಾಡಿದ್ರು. ಅಷ್ಟು ಇಷ್ಟಪಟ್ಟು ಊಟ ಮಾಡಿದ್ರು ಇವತ್ತು. ಅದೇ ರೀತಿ ಊಟ ಎಲ್ಲ ಮುಗಿದ್ಮೇಲೆ ಇರುತ್ತಲ್ಲ ಮನೆ ಕೆಲಸ, ಅದೆಲ್ಲ ಮುಗಿಸ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳ್ಕೊಂಡೆ. ಇವತ್ತಿನ ವಿಡಿಯೋ ಈ ರೀತಿ ಇತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.